ಭಯಪುಟ್ಟಮ್ಮ ನಿಂಗೆ ಡಾರ ಬೇದ್ ಬಿಟ್ರಾ? ಸೊ ಅದಿತಿ ಶುಡ್ ಟ್ರೈ ಎವ್ರಿಥಿಂಗ್. ಅಲ್ಲಿ ನಾವು ವಿನ್ ಆಗ್ತೀವೋ ವಿನ್ ಆಗಲ್ವೋ ಅದು ಬೇಡ, ಬಟ್ ಟೈಮು ಮೇಡಮ್. ಸೊ ಮಧ್ಯಾಹ್ನ ಬನ್ನಿ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಿಟಲ್ ಎ ಸಾಲಿಡ್ ಸೀರೀಸಲ್ಲಿ ಏನೇನು ಕೊಡ್ತೀನಿ ಅದೆಲ್ಲನೂ ಇನ್ಫಾರ್ಮೇಷನ್ ಇದರಲ್ಲಿ ಇರುತ್ತೆ. ಬೆಳಗ್ಗೆನೇ ನಾನು 6:15ಗೆ ಕ್ಲಾಸ್ ಇತ್ತು. 6:15 7 ಗಂಟೆ ಕ್ಲಾಸ್ ಮುಗಿಸಿ 7 ಗಂಟೆಯಿಂದ 7:15ವರೆಗೂ ಬ್ರೇಕ್ಫಾಸ್ಟ್ ಮಾಡಿದೆ. ಇವತ್ತು ನಾನು ರಾಜ್ಮಾ, ಅದು ರಿಚ್ ಇನ್ ಪ್ರೋಟೀನ್. ಡೆಲಿವರಿ ನಮಗೆ ಸ್ಟಿಚಸ್ ಎಲ್ಲ ಆಗಿರುತ್ತೆ ಅಲ್ಲ, ಸೊ ಅದನ್ನು ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಫ್ಟರ್ ಡೆಲಿವರಿ ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಬ್ಲಡ್ ಲಾಸ್ ಆಗಿರುತ್ತೆ, ಅದನ್ನು ಸಹ ರಿಪೇರ್ ಮಾಡುತ್ತೆ. ಫ್ಯಾಟಿಗು, ತುಂಬ ಸುಸ್ತಾಗೋದು ಅದೆಲ್ಲ ಕಡಿಮೆ ಆಗುತ್ತೆ, ಎನರ್ಜಿ ಕೊಡುತ್ತೆ. ಆ್ಯಂಡ್ ಆಲ್ಸೋ ಅನಿಮಿಯಾನ ಪ್ರಿವೆಂಟ್ ಮಾಡುತ್ತೆ. ಐ ಮೀನ್ ಅನಿಮಿಕ್ ಅಂತಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ರಕ್ತ ಕಡಿಮೆನೇ ಇರುತ್ತೆ. ಸೊ ಇವಾಗೆಲ್ಲ ಆಹಾರನ ಬದಲಾಯಿಸ್ಕೊಳ್ತಾ ಆಹಾರ ಪದ್ಧತಿಯಲ್ಲಿ ನಾನು ನನ್ನ ಒಂದು HB ಕೌಂಟ್ನ ಇನ್ಕ್ರೀಸ್ ಮಾಡ್ಕೊಳ್ತೀನಿ. ಅವಾಗವಾಗ ಕಡಿಮೆ ಆಗ್ತಾ ಇರುತ್ತೆ. ಆ್ಯಂಡ್ ನನಗೆ ಜಾಸ್ತಿ ಫ್ಲೋ ಸಹ ಇರುತ್ತೆ. ಈವನ್ ಲಿಟಲ್ ಎ ಆದಮೇಲೂ ಪೀರಿಯಡ್ಸ್ ಆದಮೇಲೆ ತುಂಬ ಫ್ಲೋ ಇದೆ. ಆ ಟೈಮಲ್ಲಿ ನಾನು ತುಂಬ ಆಫ್ ಆಗಿಬಿಡ್ತೀನಿ. ಅದೆಲ್ಲ ನಡೀತಾ ಇದೆ. ಬ್ರೇಕ್ಫಾಸ್ಟ್ ಆಗಿದೆ. ಆ ರಾಜ್ಮಾ ಕರಿಗೆ ನಾನು ಜೀರಾ ರೈಸ್ನ ಮಾಡಿದ್ದೀನಿ. ಜೀರಾನು ತುಂಬ ಒಳ್ಳೆಯದು ಬಾಣಂತನ ಟೈಮಲ್ಲಿ. ಇನ್ನೂ ನನ್ನ ಕ್ಯೂಟ್ ಲಿಟಲ್ ಪ್ರಿನ್ಸಸ್ ಇಬ್ಬರೂ ಮಲ್ಕೊಂಡಿದ್ದಾರೆ. ಇದೊಂದು ಇಲ್ಲಿ ಮಲ್ಕೊಂಡಿದೆ, ಇಲ್ಲಿ ನೋಡಿ, ಇಲ್ಲಿ ದಿಂಬು ಹಾಕಿದರೆ ಇಲ್ಲಿ ಬಂದು ಮಲ್ಕೊಂಡಿದ್ದಾರೆ ಇವರು. ಸೊ ಇನ್ನೂ ಎದ್ದಿಲ್ಲ. 8:15 ಆಗಿದೆ ಇವಾಗ ಟೈಮು. ನಂದು ಸ್ನಾನ ಆಯಿತು. ನನ್ನ ಸ್ನಾನ ಆಗಿಬಿಟ್ರೆ ಅವರಿಬ್ಬರು ಸ್ನಾನ ಈಸಿ ಆಗುತ್ತೆ. ನಂದು ಸ್ನಾನ ಆಗಿಲ್ಲ ಅಂತಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಇವಾಗ ಈ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮುಂಚೆ ಅವರಿಬ್ಬರದ್ದು ಸ್ನಾನ ಆದಮೇಲೆ ನಾನು ಸ್ನಾನಕ್ಕೆ ಹೋಗ್ತಿದ್ದೆ. ಇವಾಗ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟೆ. ಸೊ ಸ್ನಾನ ಮಾಡ್ಕೊಂಡ್ಬಿಟ್ರೆ ಅವರಿಬ್ಬರಿಗೆ ಎಣ್ಣೆ ಮಸಾಜ್ ಮಾಡಿ ಕಡಲೆ ಹಿಟ್ಟಿನ ಪಾಕ್ ಹಾಕಿ ಸ್ನಾನ ಮಾಡಿಬಿಡ್ಬೋದು. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಕೃವಿ 9 ಗಂಟೆಗೆ ಹೊರಡ್ತಾರೆ. ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟು ಅವ್ರ ಜೊತೆನೇ ತಿನ್ಬಿಡೋಣ, ಅಷ್ಟರಲ್ಲಿ ಅದಿತಿನ ಎಪ್ಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಫ್ ನಾಟ್ ನಾನು ಅದಿತಿನ ಬಿಟ್ಟು ತಿನ್ನೋದಕ್ಕಾಗಲ್ಲ, ಹಾಗೇ ಅಲ್ಲ ಅಮ್ಮಂದಿರು. ಸೊ ಇವತ್ತೇನು ಲಿಟಲ್ ಎಗೆ 12 ಗಂಟೆಯಿಂದ 1 ಗಂಟೆಗೆ ರಾಗಿ ಸರಿ ಕೊಡ್ತೀನಿ. 4 ಗಂಟೆ ಹಾಗೆ ಆರೆಂಜ್ ಜ್ಯೂಸ್ನ ಕೊಡ್ತಿದ್ದೀನಿ. ಅದಿತಿಗೆ ಇವತ್ತು ಬೀಟ್ರೂಟ್ ಹಾಕಿ ಒಂದು ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಎಲ್ಲ ಡೀಟೇಲ್ಸ್ ನಿಮಗೆ. ಇಬ್ಬರು ಟಾಡ್ಲರ್ಸ್, ನಿಮ್ಮ ಮನೇಲಿ ಒಂದು 2 ವರ್ಷದ ಮೇಲ್ ಮಕ್ಕಳಿದ್ರೆ ಆ ಮಕ್ಕಳಿಗೆ ಯಾವ ರೀತಿ ಅವರ ಆರೋಗ್ಯಕ್ಕೆ ಒಳ್ಳೆಯದು ಆಗುವಂತಹ ಒಂದು ಆಹಾರನ ಯಾವ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ವಿತ್ ವೆರಿ ಲಿಮಿಟೆಡ್ ಟೈಮಲ್ಲಿ. ಆ್ಯಂಡ್ ಇನ್ಫೆಂಟ್ಸ್ ಅಂತಂದರೆ 0 to 1 year ಮಕ್ಕಳಿಗೆ ಸಾಲಿಡ್ನ ಶುರು ಮಾಡಿದ್ಮೇಲೆ ಏನು ಪ್ಲ್ಯಾನ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿನ್ನೆ ನಾನು ಲಿಟಲ್ ಎಗೆ ನಾವು ಅನ್ನಪ್ರಾಶನ ದಿನದ್ದು ಒಂದು ಯಾವ ಪ್ರಾಸೆಸ್ನ ಫಾಲೋ ಮಾಡಿದ್ವಿ ಅದನ್ನೆಲ್ಲನೂ ಶೇರ್ ಮಾಡಿದ್ದೀನಿ. ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ. ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ both of you. ಜಲ್ಲು ಪುಟ್ಟು. ಹಾಯ್ ಅದಿತಿ, ಗುಡ್ ಮಾರ್ನಿಂಗ್. ವಾಟ್ಸ್ ಅಪ್ ಲವ್? ಅಪ್ಪ ಕಣ್ಣು ತೀಟೆ ಶುಭು. ಎಂತ ಅದು? ಓ, ಜುಟ್ಟಿಡಿಯಕ್ಕ. ಇಟ್ಕೋ, ಜುಟ್ಟು ಇಟ್ಕೋ. ಹೆಂಗಮ್ಮ ಇಟ್ಕೊಳ್ಳೋದು ನೀವು? ಜುಟ್ಟು ಇಟ್ಕೊಳ್ಳಮ್ಮ ಜುಟ್ಟನ್ನ. ಭಯಪುಟ್ಟಮ್ಮ ನಿಂಗೆ ಡಾರ ಬೇದ್ ಬಿಟ್ರಾ? ಅಮ್ಮ ಪುಟ್ಟಮ್ಮ ನೀನ್ ಮಾಡ್ಬಿಡ್ತಾರಂತೆ ನಿನ್ನ. ಚಿನ್ನಿ ಪಾಪನ್ ಮಾರ್ಬಿಡೋಣ. ಅಲ್ಲೇ ಕೋಪ ಬಂದ್ಬಿರ್ತು ಕೋಪ. ನೈಟ್ 2 ಕಪ್ಪು ರಾಜ್ಮಾನ ನೆನೆಸಿಟ್ಟಿದೆ. 8 ರಿಂದ 12 ಅವರ್ಸ್ ನೆನೆಸಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ರಾಜ್ಮಾ ಕರಿಗೆ ಇದು ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಹಾಕ್ಕೊಂಡು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರಾಜ್ಮಾ ಕರಿಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ. ಕೃವಿ ಎದ್ಬಿಟ್ಟು ಸ್ವಲ್ಪ ಪಾತ್ರೆ ತೊಳ್ಕೊಡ್ತಾಯಿದ್ರು. ನಾನು ಅವರು ಪಾಪ ಏನು ನೈಟು ಬಂದ ಮೇಲೂ ಪಾತ್ರೆ ತೊಳಿತಾರೆ. ನೈಟ್ ಅಕಸ್ಮಾತ್ ಆಗಲ್ಲ ಅಂತಂದರೆ ಬೆಳಗ್ಗೆ ತೊಳ್ಕೊಟ್ಬಿಟ್ಟು ಹೋಗ್ತಾರೆ. ಇನ್ನೇನು ಪಾಪುಗೇನೆ ಸಾಲಿಡ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲನೂ ಆಬ್ವಿಯಸ್ಲಿ ಇವಾಗ ಆ್ಯಕ್ಟಿವ್ ಆಗಿರಲೇಬೇಕಾಗುತ್ತೆ. ಅವಾಗವಾಗ ಕಿಚನ್ ಬರಬೇಕಾಗುತ್ತೆ. ಇವತ್ತು ಒಂದಿನ ತೊಳ್ಕೊಟ್ಬಿಡಿ, ನಾನು ನಾಳೆಯಿಂದ ತೊಳ್ಕೊಳ್ತೀನಿ ಅಂತ ಹೇಳಿದೆ. ನಾಳೆಯಿಂದ ನಾನೇ ಪಾತ್ರೆ ಎಲ್ಲ ತೊಳ್ಕೊತೀನಿ. ಇವತ್ತು ಇದು ಜೀರಾ ರೈಸ್ಗೆ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ನ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. 1 ಲೋಟ ಹಾಕ್ತಾಯಿದ್ದೀನಿ. ಜಸ್ಟ್ ಬ್ರೇಕ್ಫಾಸ್ಟಿಗೆ ಮಾತ್ರ ಮಾಡ್ಕೊಳ್ತಿರೋದು. ಅದಿತಿನೂ ಇದನ್ನು ತಿಂತಾರೆ.
ಈ ಬಾಸ್ಮತಿ ರೈಸ್‌ನ ಮುಂಚೆನೇ ನೆನೆಸಿಟ್ಕೊಂಡ್ರೆ ಅಟ್‌ಲೀಸ್ಟ್ ಒಂದು 20 ಮಿನಿಟ್ಸ್ ಆದ್ರೂ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಹರಳುತ್ತೆ ರೈಸ್ ಅಂತ. ಇವಾಗ ಬಾಣಲೆಗೆ ತುಪ್ಪ ಹಾಕೊಂಡು ಒಂದೇ ಒಂದು ಎಲೆ ಪಲಾವ್ ಎಲೆ ಹಾಕೊಂಡು ಈರುಳ್ಳಿ ಮತ್ತು ಅರಿಶಿನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಮೀಡಿಯಂ ಸೈಜ್ ಗಾತ್ರದ ಒಂದು ಟೊಮ್ಯಾಟೊ ಹಾಕೊಂಡು ಚೆನ್ನಾಗಿ ಇದನ್ನು ಸಹ ರೋಸ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ನಾನು ವಾರಕ್ಕೆ ಆಗೋ ರೀತಿ ಮನೇಲೇ ಮಾಡ್ಕೊಳ್ತೀವಿ. ಇವಾಗ ಒಂದು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಇದನ್ನೆಲ್ಲಾನು ನೀರು ಹಾಕೊಂಡು ಮಿಕ್ಸ್ಚರ್ ಮಾಡ್ಕೊಂಡು ಇವಾಗ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಪುಡಿನ ಹಾಕಿ ಇದು ಮಾಡಿದ್ರೆ ಒಂದು ಸ್ವಲ್ಪ ಘಾಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಈ ಬಾಣಲೆಗೆ ಹಾಕೊಂಡ್ರೆ ಅಷ್ಟು ಘಾಟ್ ಆಗಲ್ಲ. ಡೆಲಿವರಿ ಟೈಮಲ್ಲಿ ನಮಗೆ ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ. ತುಂಬ ಎನರ್ಜಿ ಇರಲ್ಲ, ಫೆಟಿಗ್ ಅಂತ ಅನ್ಸುತ್ತೆ. ಈ ಟೈಮಲ್ಲಿ ರಾಜ್ಮಾ ತಿನ್ನೋದು ತುಂಬ ಒಳ್ಳೆಯದು. ರಿಚ್ ಇನ್ ಪ್ರೋಟೀನ್. ಇವಾಗ ನಮ್ಮ ಕಾರ್ತಿಕ ನಡೀತಿರೋದ್ರಿಂದ ನಮಗೆ ಇದೊಂಥರ ಎಲ್ಲ ಗುಡ್ ಆಪ್ಷನ್ಸ್ ಅಂತ ಹೇಳ್ಬೋದು ಈ ರಾಜ್ಮಾ ಎಲ್ಲ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ. ಲಿಟಲೇ ಸ್ವಲ್ಪ ಸೌಂಡ್ ಮಾಡ್ತಿದ್ದಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಜೀರಾ ರೈಸ್ಗೂ ರೆಡಿ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಅಕ್ಕಿ ಎಲ್ಲ ನೆನೆಸಿಟ್ಟಿದೆ ಅಲ್ವಾ. ಇವಾಗ ಕುಕ್ಕರ್ಗೆ ಒಂದು 3-4 ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ತುಂಬ ಒಳ್ಳೆಯದು ಪೋಸ್ಟ್ ಪಾರ್ಟಮ್ ಟೈಮಲ್ಲಿ, ಮಕ್ಳಿಗೂ ತುಂಬ ಒಳ್ಳೆಯದು. ಇವಾಗ 3 ಸ್ಪೂನಷ್ಟು ಜೀರಿಗೆ, ಒಂದೇ ಒಂದು ಇಂಚಷ್ಟು ಚಕ್ಕೆ, ಅದಾದಮೇಲೆ ಒಂದು 15-16 ಮೆಣಸು ಹಾಕ್ಕೊಳ್ಬೇಕಾಗತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು. ನೆಕ್ಸ್ಟು ಒಂದು ಸ್ವಲ್ಪ ಸೋಂಪು ಆ್ಯಂಡ್ 2 ಪಲಾವ್ ಎಲೆನ ಹಾಕೊಂಡು ಅಕ್ಕಿ ನೆನೆಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಅಕ್ಕಿನ ಹುರ್ಕೊಳ್ಳೋದ್ರಿಂದ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ ಅನ್ನ, ತುಂಬ ಚೆನ್ನಾಗಿರುತ್ತೆ. ಈ ಜೀರಾ ರೈಸ್ ತುಂಬ ಬಿಡಿ ಬಿಡಿಯಾಗೇ ಇರಬೇಕು. ಅದಕ್ಕೋಸ್ಕರನೇ ನಾನು ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಿದ್ದೀನಿ. ನಾರ್ಮಲ್ ರೈಸ್ಗಿಂತ ಬಾಸ್ಮತಿ ರೈಸ್ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಜಸ್ಟು ಒಂದು 2 ವಿಷಲ್ ಹಾಕೋದಕ್ಕಿಂತ ಮುಂಚೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅಗೇನ್ ತುಪ್ಪ ಎಷ್ಟು ಹಾಕ್ತೀವೋ ಜೀರಾ ರೈಸ್ ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ರೆಡಿ ಆಯಿತು ರಾಜ್ಮಾ ಕರಿ ಜೊತೆಗೆ ಜೀರಾ ರೈಸ್. ತುಂಬ ಚೆನ್ನಾಗಿರುತ್ತೆ, ಬೆಸ್ಟ್ ಕಾಂಬಿನೇಷನ್. ಆ್ಯಂಡ್ ಜೀರಾ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ತುಂಬ ಒಳ್ಳೆಯದು. ನಮ್ಮ ಎದೆ ಹಾಲು ಹೆಚ್ಚಿಸೋದಕ್ಕೆ ಜೀರಾ ಸಹಾಯ ಮಾಡುತ್ತೆ. ತಲೆಗೆಲ್ಲ ಮಸಾಜ್ ಮಾಡಿ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ, ಕೈಯೆಲ್ಲ ಲಾಕ್ ಮಾಡಿಬಿಟ್ಟಿದ್ದೀನಿ. ಆದ್ರೂ ಅವ್ರು ರೋಲ್ ಓವರ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಫೇವ್ರೆಟ್ ಇದು ಅದಿತೀಸ್ ಕಿಕ್ ಸ್ಕೂಟರ್ ಏನಿದೆ ಅದು ತುಂಬ ಇಷ್ಟ. ಸೊ ಅದ್ರ ಹತ್ರ ಬಂದೇ ಬಿಟ್ರು. ಇವಾಗ ಅದಿತಿಗೆ ತಲೆಗೆ ಅವ್ರಿಗೂ ಎಣ್ಣೆ ಮಸಾಜ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಬಾಡಿ ಮಸಾಜ್ ಎಲ್ಲ ಮಾಡಿ ಆಮೇಲೆ ಕಡ್ಲೆಟ್ ಹಾಕ್ಬಿಟ್ಟು ಸ್ನಾನ ಆಯಿತು ಅದಿತಿದು. ಆ್ಯಂಡ್ ಇಲ್ಲಿ ಲಿಟಲ್ ಇದು ಸ್ನಾನ ಆಯಿತು. ಇಬ್ರಿಗೂ ತಲೆಗೆ ಸ್ನಾನ ಮಾಡಿಸಿಲ್ಲ, ಜಸ್ಟ್ ಮೈಗೆ ಮಾತ್ರ ಮಾಡಿಸಿದ್ದು. ಕಡ್ಲೆಟ್ ಹಾಕೋಣ ಅಂತ ಅಂದ್ಕೊಂಡೆ, ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಆಲ್ರೆಡಿ 9:30 ಬ್ರೇಕ್ಫಾಸ್ಟಿಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕಡ್ಲೆಟ್ ಹಾಕಲಿಲ್ಲ. ಹಾಗೆಯೇ ಸೋಪ್ ಹಾಕ್ಬಿಟ್ಟು ಸ್ನಾನ ಮಾಡಿಸಿದೆ. ಇದು ಮಧ್ಯಾಹ್ನ 12:15 ಆಗಿತ್ತು. 12:15ಗೆ ಸರಿ ಪ್ರಿಪೇರ್ ಮಾಡೋಣ, ಅದಿತಿಗೆ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ರೂಮಲ್ಲಿ ಹಾಕ್ಬಿಟ್ರೆ ಏನು ಮಾಡ್ತಾರೆ ಗೊತ್ತಾ, ಲಿಟಲೇ ಒಂದು 5 ನಿಮಿಷ ಇರ್ತಾರೆ, 5 ನಿಮಿಷನೂ ಇರಲ್ಲ. ಅದಾದಮೇಲೆ ನಾವಿಬ್ಬರೂ ಕಾಣಿಸಿಲ್ಲ ಅಂತಂದರೆ ಕಿರ್ಚ್ಕೊಳ್ಳೋದನ್ನ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಏನು ಮಾಡ್ಬಿಡ್ತೀನಿ ಅಂತಂದರೆ ಅಡುಗೆ ಮನೆಗೇ ಅವ್ರನ್ನೂ ಕರ್ಕೊಂಡು ಬಂದು ಈ ರೀತಿ ಮ್ಯಾಟ್ ಹಾಕ್ಬಿಟ್ಟು ಮಲಗಿಸ್ಬಿಡ್ತೀನಿ. ಅದಿತಿನೂ ಅಲ್ಲೇ ಆಟ ಆಡ್ತಿರ್ತಾರೆ, ನಾನು ಇರ್ತೀನಲ್ಲ, ನೋಡ್ಕೊಂಡು ಆರಾಮಾಗಿ ಇರ್ತಾರೆ. ಇವಾಗ ಅದಿತಿಗೆ ಹೆಸರು ಕಾಳು ಕ್ರುಬಿಗೆ ಬೇಯಿಸಿದ್ದೆ. ಅವ್ರಿಗೆ ಇವಾಗ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ, ಹೆಲ್ದಿ ರೆಸಿಪೀಸ್ನ ತೊಗೊಳ್ತಿದ್ದಾರೆ. ಸೊ ಹೆಸರು ಕಾಳನ್ನು ಬೆಳಗ್ಗೆ ಬೇಯಿಸಿದ್ದೆ, ಅದೊಂದು ಸ್ವಲ್ಪ ಇತ್ತು. ಅದಕ್ಕೇನೆ ಇವಾಗ ಒಂದು ಕಿಚಡಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಅದಿತಿಗೆ ವೆಯ್ಟ್ ಗೇನಿಂಗ್ ಕಿಚಡಿ ತುಂಬ ಒಳ್ಳೆಯದು. ಕಾನ್ಸ್ಟಿಪೇಷನ್ ಇರುವಂಥ ಮಕ್ಳುಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ಇರುವಂಥ ಮಕ್ಕಳುಗಳಿಗೆ ಹೆಸರು ಕಾಳನ್ನ ನೀವು ವಾರಕ್ಕೆ 1-2 ಸಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಇದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಇದೆಲ್ಲನೂ ನಾನು ಕಿಚಡಿಗೆ ಬಳಸ್ತಿರುವಂಥ ಪದಾರ್ಥ. ಹೆಸರು ಕಾಳನ್ನ ಮೊಳಕೆ ಬರೆಸಿ ಬೇಯಿಸ್ಕೊಂಡಿರೋದು. ಅದಕ್ಕೆ ಒಂದು ಅರ್ಧ ಗಾತ್ರದ ಒಂದು ಟೊಮ್ಯಾಟೋದಲ್ಲಿ ಅರ್ಧ ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದು ಆಮೇಲೆ ಅರ್ಧ ಈರುಳ್ಳಿ ಆ್ಯಂಡ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಸಹ ಹಾಕ್ಕೊಳ್ತಿದ್ದೀನಿ. ಒಂದು 2-3 ಸ್ಪೂನ್ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ ತೊಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಕೊಂಡು, ಉಪ್ಪು ನಾನು ಹಾಕೋತಿಲ್ಲ ಇವಾಗ, ಯಾಕಂತಂದರೆ ಹೆಸರು ಕಾಳನ್ನ ಬೇಯಿಸುವಾಗಲೇ ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ಬೇಯಿಸಿದ್ದೀನಲ್ಲ ಆವಾಗಲೇ ಉಪ್ಪು ಹಾಕ್ಕೊಂಡಿದ್ದೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ನೋಡ್ಕೊಂಡು ಹಾಕ್ಕೊಳ್ತೀನಿ. ಇವಾಗ ಒಂದು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡೆಲ್ಲ. ಅದು ಯಾವ್ದು ಅಂತಂದರೆ ಒಂದು ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ ಆ್ಯಂಡ್ ಧನಿಯಾ ಪುಡಿ. ಅದಿತಿಗೆ ಬೇಬಿ ಫುಡ್ ಅಂತಂದರೆ ಆಗ್ತಿಲ್ಲ, ಅವ್ರಿಗೆ ಇದೇ ರೀತಿ ಇಷ್ಟ ಆಗುತ್ತೆ. ನೀವು ಪಾಪುನ ಕಡೆ ಮಲಗಿಸ್ತೀನಿ, ಬನ್ನಿ ನಿಮ್ಮ ಕಡೆ. ನೀವೇನಕ್ಕೆ ಇಲ್ಲಿ ಮೂಲೆಗೆ ಬಂದಿರೋದು? ಅಲ್ಲಿ ಖಾರದ ಪುಡಿ ಇದೆ, ಕೊಡ್ಲಾ ಕೈಗೆ ಸ್ವಲ್ಪ? ಕೊಡ್ಲಾ ಚಿನಿ ಖಾರದ ಪುಡಿ ಕೈಗೆ? ಹಿಂಗೆ ಅಡುಗೆ ಮನೆಯಲ್ಲೇ ಆಟ ಆಡ್ತಿರ್ತಾರೆ. ಯಾರನ್ನೂ ನಾನೇನು ಕೇಳಲ್ಲ, ನೋಡ್ಕೊಳ್ಳಿ ಮಗು, ನಾನು ಅಡುಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಎದುರುಗಡೆ ನೋಡ್ತಿದ್ರು, ಮಕ್ಕಳು ರಚ್ಚೆ ಹಿಡಿತಿದ್ರು, ಯಾರೇನು ಬಂದು ನೋಡ್ಕೊಳ್ಳಲ್ಲ, ಕಣ್ಣು ಮುಂದೆ ಕಾಣಿಸಿದ್ರು ನಾನು ಕೇಳೋಕ್ಕೂ ಹೋಗಲ್ಲ. ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ, ಸೇಫ್ಟಿ ನೋಡಿಕೊಂಡು. ಲಾಸ್ಟಲ್ಲಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ 3 ವಿಷಲ್ನ ಕೂಗಿಸ್ಕೊಂಡೆ.
ಕಿಚಡಿ ಆಗೋಷ್ಟರಲ್ಲಿ ನಾನು ಲಿಟಲ್ ಎಗ್ಗೂ ಸಹ ರಾಗಿ ಸರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಸರಿ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು, ನೀರು ಮಕ್ಕಳು ಕೊಡಬೇಕಾ, ಉಪ್ಪು ಹಾಕಬೇಕಾ ಅಂತ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. 3 ದಿನದ್ದು ಒಂದು ರಾಗಿ ಸರಿ ಪ್ರೊಸೀಜರ್ ಆಯಿತು ಲಿಟಲ್ ಎಗ್ಗೆ. ಇನ್ನೂ ಕಂಟಿನ್ಯೂ ಮಾಡ್ತೀನಿ ಅಥವಾ ಯಾವ ಸರಿ ಕೊಡ್ತೀನಿ ಅಂತಲೂ ನಾನು ಕಂಪ್ಲೀಟ್ ಒಂದು ವ್ಲಾಗ್ ಮಾಡ್ತೀನಿ. ಇವತ್ತು ಬೆಳಗ್ಗೆಯಿಂದ ಸಾಲಿಡ್ ಶುರು ಆದಮೇಲೆ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರಾಗಿ ಸರಿ ಮಾಡ್ಕೊಳ್ತಿದ್ದೆ, ಅವರಿಬ್ಬರು ಅಲ್ಲೇ ಆಟ ಆಡ್ತಿದ್ರು. ಆದಿತ್ಯಗೆ ಈ ರೀತಿ ಸೈಕಲ್ಲು, ಟ್ರೈ ಸೈಕಲ್ ಎಲ್ಲ ಇದೆಯಲ್ಲ ಅವ್ರ ಹತ್ರ ಅದೆಲ್ಲ ಇರೋದ್ರಿಂದನೇ ನಾನು ತುಂಬ ಸಪೋರ್ಟ್ ಆಗ್ತಿದ್ದೆ. ಅವ್ರ ಪಾಡಿಗೆ ಅವರು ಹಾಲಲ್ಲಿ ಆಟ ಆಡ್ತಿದ್ದಾರೆ. ಇವಾಗ ಲಿಟಲೇ ಈ ಮ್ಯಾಟ್ ಮೇಲೆ ಹಾಕ್ಬಿಟ್ರೆ ಆರಾಮಾಗಿ ಇರ್ತಾರೆ. ಈ ಮ್ಯಾಟ್ ಲಿಂಕ್ನ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ದೀರಾ. ನಾನು ಕೆಲವು ಸಲ ಲಿಂಕ್ ಸಹ ಹಾಕಿದ್ದೀನಿ, ಚೆಕ್ ಮಾಡಿಲ್ಲ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅನ್ನಪ್ರಾಶನ ದಿನ ಆದಮೇಲೆ ಅಂತಂದರೆ ಅನ್ನಪ್ರಾಶನ ಸೋಮವಾರ ಆಗಿದ್ದಲ್ವ, ಮಂಗಳವಾರದಿಂದ ನಾನು ರಾಗಿ ಸರಿನ ಕೊಟ್ಟಿದ್ದೀನಿ. ಅವತ್ತಿಂದ ಏನೇನು ಸಿಸ್ಟಮ್ನ ಫಾಲೋ ಮಾಡಿದೆ, ಹಣ್ಣುಗಳನ್ನ ಯಾವುದನ್ನು ಕೊಟ್ಟೆ, ಯಾವ ಹಣ್ಣಿಗೆ ನೆಕ್ಸ್ಟ್ ಸ್ವಿಚ್ ಆದೆ, ಅದನ್ನೆಲ್ಲನೂ ನಿಮಗೆ ಹೇಳ್ತೀನಿ. ಏನಕ್ಕಂತಂದರೆ ಎಲ್ಲನೂ ಒಂದೇ ಒಂದು ಇದರಲ್ಲಿ ಹೇಳಿದ್ರೆ, ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ. ಡೀಟೇಲಾಗಿ ಹೇಳ್ತೀನಿ. ಇವಾಗ ಲಿಟಲ್ ಎಗೆ ಬಿಸಿನೀರು ಆ್ಯಂಡ್ ರಾಗಿ ಸರಿ ರೆಡಿ ಆಯಿತು. ಈಗ ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ಅದಿತಿಗೆ ಊಟ ಮಾಡಿಸೋದು. ಹೇಗಿದೆ ಈಗ ಪಾಪುಗೆ ಪಾಪು ನೀರು ಆಟಾಡ್ಸಿ ಅದನ್ನು. ನೀರು ಫಸ್ಟ್ ನೀರು ಕುಡಿದ್ಬಿಡೋಣ, ಆಮೇಲೆ ಸರಿ ತಿನ್ಬಿಡೋಣ ನಾವು. ಅಷ್ಟು ನೀರು ಅಲ್ವಮ್ಮ, ಅಲ್ವಮ್ಮ. ನಿಧಾನ ಮೇಲೆ ಮೇಲೆ ಇಲ್ಲಿ ಹಿಂಗೆ ಹಿಂಗೆ. ನಾನು ಇಲ್ಲಿ ಪ್ರತಿದಿನ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತಾನೆ, ಮತ್ತೆ ಏನಕ್ಕೆ ಇರಿಟೇಷನ್ ಮಾಡೋದು? ಇವಾಗ ಪಾಪು ಡ್ರೆಸ್ ಗಲೀಜಾಗಿತ್ತು ಅಂತ ತಾನೆ ನಾನು ಚೇಂಜ್ ಮಾಡಿದ್ದು. ಅದಕ್ಕೆ ನೀನು ಹತ್ರ ನಮಗೆ ಕೋಪ ಬರುತ್ತಾ ಬರಲ್ವಾ ಹೇಳು? ನೀನು ತಪ್ಪು ತಾನೆ. ಪಾಪಗೆ ರಾಗಿ ಸರಿ ತಿಂದಮೇಲೆ ಬಟ್ಟೆ ಎಲ್ಲ ಆಗಿತ್ತು ಅಂತ ಅಂದ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿದೆ. ನನಗೂ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅಳ್ತಿದ್ರು. ನನಗೂ ಒಂದು ಸ್ವಲ್ಪ ಟ್ರಿಗರ್ ಆಗಿ ಹಾಗೆ ಏನೇನೋ ಮಾಮೂಲಿ ಒಂದು ಪೆಟ್ ಕೊಡ್ತೀವಲ್ಲ, ಒಂದು ಪಟ್ ಅಂತ ಹೊಡೆದೆ ಅದನ್ನು ಸಾಲ್ವ್ ಮಾಡ್ಕೊಳ್ತಾ ಇದ್ವಿ. ಇದು ಆದಿತಿ ಕಿಚಡಿನೂ ರೆಡಿ ಆಯಿತು. ಇವಾಗ ಪಾಪಗೆ ಫೀಡ್ ಮಾಡಿಸ್ಕೊಂಡು ಆದಿತಿಗೆ ಇವಾಗ ಫೀಡ್ ಮಾಡ್ತಾ ಇದ್ದೀನಿ. ಡಿಫಿಕಲ್ಟ್. He was thinking what to do. Then he found out a farm. Which farm was that? ಯಾವ ತೋಟ ಅದು? ಯಾವ ತೋಟ ಅವ್ರಿಗೆ ನೋಡಿದ್ದು? ಫಾಕ್ಸು ಗ್ರೇಪ್ಸ್ ತೋಟ ನೋಡ್ಬಿಟ್ರು. ಗ್ರೇಪ್ಸ್ ತೋಟ ನೋಡಿದ ತಕ್ಷಣ ಯಾವ ಇಮೋಷನ್ ಬಂದಿರುತ್ತೆ ಅವ್ರಿಗೆ? ಯಾವ ಇಮೋಷನ್ ಬಂದಿರುತ್ತೆಪ್ಪ? ಹೋಗಿ ತಿನ್ಬೇಕು ಅಂತ ಆಸೆ ಆಗಿರುತ್ತೆ. ಅಂಡ್ ಹಿ ಫೆಲ್ಟ್ ಅ ವೆರಿ ಹ್ಯಾಪಿ. ಹೇಗಿದೆ ಕಿಚಡಿ? ಹ್ಯಾಪಿ ಆಗುತ್ತೆ. ಆಮೇಲೆ ಹ್ಯಾಪಿ ಆಗ್ಬಿಟ್ಟು ಏನಂತ ಮಾಡ್ತಾರೆ ಅವರು? ಹೋಗ್ಬಿಟ್ಟು ಜಂಪ್ ಮಾಡ್ತಾರೆ. ಅಂದ್ರೆ ಎವ್ರಿಬಡಿ ಕ್ಯಾನ್ ಡೂ ಎನಿಥಿಂಗ್ ಅಲ್ವಾ ಪಾಪು? ಸೊ ಅದಿತಿ ಶುಡ್ ಟ್ರೈ ಎವ್ರಿಥಿಂಗ್. ಅಲ್ಲಿ ನಾವು ವಿನ್ ಆಗ್ತೀವೋ ವಿನ್ ಆಗಲ್ವೋ ಅದು ಬೇಡ, ಬಟ್ ವಿ ಹ್ಯಾವ್ ಟು ಟ್ರೈ ಅಲ್ವಾ? ಯು ಕ್ಯಾನ್ ಡೂ ಎನಿಥಿಂಗ್. ಯು ಆರ್ ಐ ಆಮ್ ಸ್ಟ್ರಾಂಗ್, ಬ್ರೇವ್, ಪಾಸಿಟಿವ್. ಪಾಪುದು ಹಾಲು ಕುಡ್ದಾಯ್ತು. ನಿದ್ದೆ ಬರ್ತಾ ಇದೆ ಪುಟ್ಟು ಮರಿಗೆ. ಆಯ್ತು, ನಿದ್ದೆ ಪಾಚ್ ಮಾಡಿ. ಹಂಗೆ ಜಂಪ್ 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 ಮಾಡುತ್ತೆ. ಬಟ್ ಹಿ ಕುಡ್ ನಾಟ್ ರೀಚ್ ಟು ದ ಗ್ರೇಪ್ಸ್. ಎಲ್ಲಿ ಬೆಳೆಯುತ್ತೆ ದ್ರಾಕ್ಷಿ? ಮೇಲೆ. ಆದಿತ್ಯದೆಲ್ಲ ಊಟ ಆದಮೇಲೆ ನಂದು ಊಟ ಆಯಿತು. ರಾಜ್ಮಾ ಕರಿ ಆ್ಯಂಡ್ ಜೀರಾ ರೈಸ್ ಇನ್ನೊಂದು ಸ್ವಲ್ಪ ಇತ್ತು, ಅದನ್ನೇ ತಿಂದೆ ನಾನು. ಇವಾಗ ಲಿಟಲ್ ಎಗೆ ಸಾಲಿಡ್ ಎಲ್ಲ ಶುರು ಮಾಡಿದ್ಮೇಲೆ ಅದಿತಿನ ನೀವೇ ತಿನ್ನಿ ಅಂತ ಹೇಳೋದಕ್ಕೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ. ಅದಿತಿ ತುಂಬ ವೆಲ್ ಟ್ರೈನ್ಡ್ ಬೇಬಿ ಅಂತಂದರೆ ಸೆಲ್ಫ್ ಫೀಡಿಂಗ್ ಎಲ್ಲ ಅವರೇ ಮಾಡ್ತಾರೆ, ಹೆಲ್ಪ್ ಬೇಡ. ಬಟ್ ಸ್ಟಿಲ್ ಇನ್ಮೇಲಿಂದ ನಾನೇ ತಿನ್ಸೋಣ ಅಂತ ಅನ್ಸುತ್ತೆ. ಎಷ್ಟೇ ಮಕ್ಕಳು ದೊಡ್ಡವರಾದರೂ ನಮ್ಗವ್ರು ಚಿಕ್ಕವರೇ ಅಲ್ವಾ? ಲಿಟಲ್ ಎಗೆ ನಾನು ತಿನ್ನಿಸಿ ನೀವೇ ತಿನ್ನಿ ಅಂತಂದರೆ ಅವ್ರಿಗೆ ಮನ್ಸಿಗೆ ಬೇಜಾರಾಗ್ಬೋದು ಅನ್ನೋ ಕಾರಣಕ್ಕೆ ಪರವಾಗಿಲ್ಲ, ಲೇಟ್ ಆದರೂ ಚಿಂತೆ ಇಲ್ಲ, ಇಟ್ಸ್ ಓಕೆ. ಎಷ್ಟೇ ಅಂದರೆ ಹಂಗೆ ಅಲ್ವಾ, ಮಕ್ಕಳು ಬೇಗ ದೊಡ್ಡವರಾಗ್ಬಿಡ್ತಾರೆ, ಇಟ್ಸ್ ಓಕೆ. ಅವ್ರು ಎಲ್ಲ ಕಲ್ತಿದ್ದಾರೆ.
ಇವಾಗ ಸ್ಕೂಲಿಗೆ ನಾವು ಜಾಯಿನ್ ಮಾಡಿದ್ರು ಶಿ ಈಸ್ ಏಬಲ್ ಟು ಮ್ಯಾನೇಜ್ ಎವ್ರಿಥಿಂಗ್. ಲಿಟಲ್ ಎ ಸಾಲಿಡ್‌ನ ಶುರು ಆದ್ಮೇಲೆ ನಾನು ದೊಡ್ಡ ಬದಲಾವಣೆ ಮಾಡ್ಕೊಂಡಿರೋದು ಅಂತಂದ್ರೆ, ಅದಿತಿಗೆ ನಾನೇ 3 ಹೊತ್ತು ನಾನೇ ಊಟ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ. ಇದು ಯಾವುದೇ ರೀತಿ ನಂಗೆ ಬರ್ಡನ್ ಆಗಲ್ಲ. ಐ ರಿಯಲಿ ಲವ್ ದಿಸ್ ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿಸ್ತೀನಿ. ಪಶ್ಯೈತಾಂ ಪಾಂಡುಪುತ್ರಾಣ ಆಚಾರ್ಯ ಮಹತೀಂ ಚಮು ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಅತ್ರ ಶೂರ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ಯುಯುಧಾನೋ ವಿರಾಟಶ್ಚ ಗುಡ್ ಜಾಬ್. ದುಷ್ಟಕೇತುಶ್ಚೇಕಿತಾನಾಃ ಅದಿತಿನ ಮಲಗಿಸೋದಕ್ಕಿಂತ ಮುಂಚೆ ಭಗವದ್ಗೀತೆನ ಹೇಳಿಸಿ ಲಿಟಲ್ ಎಗೆ ಫೀಡ್ ಮಾಡಿಸಿ ಮಲಗಿಸ್ಬಿಟ್ಟೆ. ಅದಾದಮೇಲೆ ಅದಿತಿನ ಎದೆ ಮೇಲೆ ಹಾಕೊಂಡಿದ್ದೀನಿ. OMG ಸೆಕೆಂಡ್ ಬೇಬೀಸ್ ಆದಮೇಲೆ ತುಂಬ ಗಿಲ್ಟ್ ಕಾಡುತ್ತೆ. ನಾನು ಗಿಲ್ಟ್ ಎಲ್ಲ ಕಾಡಿಸ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಅದಿತಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಯಾವಾಗ ಏನೆಲ್ಲ ಹೇಳ್ಕೋಬೇಕು, ಎಕ್ಸ್‌ಪ್ರೆಸ್ ಮಾಡ್ಕೊಳ್ಬೇಕು ಪ್ರೀತಿ ವಿಚಾರದಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಎದ್ದು ಅಡುಗೆ ಮನೆಗೆ ಹೋಗಿ ಬೇಳೆ ಸಾಂಬಾರು ಮಾಡಬೇಕಿತ್ತು. ಈವ್ನಿಂಗ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಸಾಂಬಾರು ಮಾಡಿಬಿಟ್ರೆ ಆರಾಮಾಗಿ ಅವ್ರು ಎದ್ದ ಮೇಲೆ ಹಾಲು ಕೊಟ್ಟು ಮಾಡಿ ಮೇಲೋ ಅಥವಾ ಮನೆಯಲ್ಲೇನೆ ಸ್ಕೇಟಿಂಗ್ ಎಲ್ಲ ಮಾಡ್ತಿರ್ತಾರೆ, ಅದನ್ನು ಮಾಡ್ಕೊಳ್ಬೋದು ಅಂತ. ಐ ರಿಯಲಿ ಎಂಜಾಯಿಂಗ್ ದಿಸ್ ಬಿಸಿ ಸ್ಕೆಡ್ಯೂಲ್. ತುಂಬ ಚೆನ್ನಾಗಿದೆ, ನೆಮ್ಮದಿಯಾಗಿದೆ. ಇಷ್ಟೇ ಬೇಕಲ್ವಾ ಜೀವನದಲ್ಲಿ. ಎಲ್ಲಾನು ಸಾಧ್ಯ ನಾವು ಮನ್ಸು ಮಾಡಿದ್ರೆ ಮಾತ್ರ.